ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶಕ್ಕೆ ಕಳಿಸ್ಕೊಟ್ಟಿದ್ದೇ ದೇವೇಗೌಡರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರ ಆರೋಪವನ್ನು ಮಾಡಿದ್ದಾರೆ. ದೇವೇಗೌಡರು ಪ್ಲಾನ್ ಮಾಡಿ ತಮ್ಮ ಮೊಮ್ಮಗನನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ವೀಸಾ ಕೊಟ್ಟಿದ್ಯಾರು, ಪಾಸ್ಪೋರ್ಟ್ ಕೊಟ್ಟಿದ್ಯಾರು, ಬಿಜೆಪಿಯವರಲ್ವಾ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜೆಡಿಎಸ್ನ ಕೋರ್ ಕಮಿಟಿ ಅಧ್ಯಕ್ಷರು ಮತ್ತು ಶಾಸಕರು ಜಿಟಿ ದೇವೇಗೌಡರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಗೌಡ್ರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಅವರನ್ನ ದೊಡ್ಡ ಗೌಡ್ರೆ ಕಳಿಸ್ಕೊಟ್ರಂತೆ ವಿದೇಶಕ್ಕೆ, ಏನ್ ಹೇಳ್ತೀರಿ? ಯಾರು ಹೇಳಿದ್ದು? ಸಿಎಂ ಹೇಳಿರೋದು. ನೋಡಿ, ಮುಖ್ಯಮಂತ್ರಿಗಳಿಗೆ ಗೊತ್ತಿರಬೇಕು, ಗೊತ್ತಿದೆ, ಅದು ರಾಜಕೀಯ ಮಾತಾಡಬೇಕು ಅಂತೇಳಿ ಈ ರೀತಿ ಮಾತಾಡೋದು ಸರಿಯಲ್ಲ. ದೇವೇಗೌಡರಿಗೂ ಇದಕ್ಕೂ ಸಂಬಂಧ ಇಲ್ಲ. MP ಇವ್ರು SIT ಕೇಸ್ ಹಾಕಿದ್ದೆ ಯಾವತ್ತು? ಓಟ್ ಹಾಕದ ಕೂಡಲೇ, ಓಟ್ ಹಾಕದ್ಮೇಲೆ ಅವ್ರಿಗೆ ಡಿಪ್ಲೊಮೇಟ್ ವೀಸಾ MP-ಗಿದೆ, ಡಿಪ್ಲೊಮೇಟ್ ಪಾಸ್ಪೋರ್ಟ್ ಇದೆ. ದೇವೇಗೌಡರು ರೆಕಮೆಂಡೇಶನ್ ಮಾಡಿ ಕೊಡಿಸ್ಬೇಕಾ? ಈಗ ಎಲ್ಲ ಅಲ್ಲಿ MP ಆಗಿದ್ದವ್ರಿಗೆ ಅದೆಲ್ಲ ಸೌಲಭ್ಯಗಳು ಇದಾವೆ. ಅವನು ಹೋಗಿದ್ದಾನೆ. ಅದನ್ನ ತಿಳ್ಕೊಳ್ಳದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹಿಂಗೆಲ್ಲ ಮಾತಾಡೋದು ಅವ್ರಿಗೆ ಶೋಭೆ ಅಲ್ಲ. ಗೌಡ್ರೆ, ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ದೇವೇಗೌಡರು ಪ್ಲಾನ್ ಮಾಡಿ ತಮ್ಮ ಮೊಮ್ಮಗನನ್ನ ಕಳಿಸ್ಕೊಟ್ಟಿದ್ದಾರೆ ವಿದೇಶಕ್ಕೆ ಅಂತ. ದೇವೇಗೌಡರು ಯಾವ ಕಾರಣಕ್ಕೂ ಆ ಕೆಲಸ ಮಾಡೋರೆಲ್ಲ ಮಾಡಿಲ್ಲ. ಅವನೇ ಮುಂಚೆ ಫಿಕ್ಸ್ ಮಾಡ್ಕೊಂಡಿದ್ರಂತೆ, ಎಲೆಕ್ಷನ್ ಮುಗಿದ ಕೂಡಲೇ ಬರ್ತೀನಿ ಅಂತೇಳಿ. ಅವರು ಹೋಗಿದ್ದಾರೆ, ಅದು ಬೇರೆ. ನೀವು SIT ಕೇಸ್ ಹಾಕಿದ್ದೆ ಅವತ್ತು, SIT ಕೇಸ್ ರಿಜಿಸ್ಟರ್ ಆಗಿದ್ದೆ ಅವತ್ತು, ಹೋಗಿರೋದು ಯಾವತ್ತು? ಆಮೇಲೆ ಒಬ್ಬ MP-ಗೆ ದೇವೇಗೌಡರು ರೆಕಮೆಂಡ್ ಮಾಡ್ಬೇಕು ವೀಸಾಕ್ಕೆ. ಒಬ್ಬ MP-ಗೆ ಡಿಪ್ಲೊಮೇಟ್ ವೀಸಾ ಇದೆ, ಎಲ್ಲೂ ಬೇಕಾದ್ರೆ ಹೋಗ್ಬೋದು ಬರ್ಬೋದು. ಅವರು ಪಾಸ್ಪೋರ್ಟ್ ವೀಸಾ ದೇವೇಗೌಡರು ಕೊಡಿಸ್ಬೇಕಾ? 175 ದೇಶಗಳಿಗೆ ಹೋಗಬಹುದು ಅಂತ ಒಂದು ಮಾಹಿತಿ. ವಿತೌಟ್ ವೀಸಾ ಅಂದ್ರೆ ವೀಸಾ ಆನ್ ಅರೈವಲ್. ವೀಸಾ ಆಲ್ವೇಸ್ ಸ್ಯಾಂಕ್ಷನ್ಡ್, ವೆರಿ ಕ್ಲಿಯರ್ ಇದೆ. ಇಂಥದ್ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಈ ತರ ಚುನಾವಣೆಗೋಸ್ಕರ ದೇವೇಗೌಡರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ಅಲ್ಲ. ಮುಖ್ಯಮಂತ್ರಿಗಳಾಗಿ ತಿಳ್ಕೊಂಡು ಮಾತಾಡ್ಬೇಕಿದ್ನೆಲ್ಲ, ತಿಳಿದ್ರೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬಾರ್ದು. ಅವ್ರು ಹೇಳಿದ್ದಾರೆ, ಅಮಿತ್ ಶಾ ಅವರು, ಸ್ಟೇಟ್ ಗೌರ್ಮೆಂಟ್ ಅಧಿಕಾರ ನಿಮ್ಮನ್ನ ಯಾರು ಬೇಡ ಅಂತ ಹೇಳಿದ್ದಾರೆ? ನಾವೆಲ್ಲಿ ಕುಮಾರಸ್ವಾಮಿ ಅವರಾಗಲಿ, ನಾವಾಗಲಿ, ಪಾರ್ಟಿ ಆಗಲಿ, ದೇವೇಗೌಡರಲ್ಲಿ ಅವ್ರನ್ನ ಅಮಾನತ್ ಮಾಡಿದ್ದೀವಿ, ಕ್ರಮ ಕೈಗೊಂಡಿದ್ದೀವಿ. ಅವನ್ನೆಲ್ಲೂ ನಾವೆಲ್ಲೂ ಪ್ರೊಟೆಕ್ಟ್ ಮಾಡಿಲ್ಲ, ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಅವ್ರನ್ನ ನೀವು ಅರೆಸ್ಟ್ ಮಾಡಬೇಡಿ ಅಂತ ಹೇಳಿಲ್ಲ, ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ, ತನಿಖೆಗೆ ಅಡ್ಡಿಪಡಿಸಿಲ್ಲ. ಕಾನೂನುಬದ್ಧವಾಗಿ ಕಾನೂನಲ್ಲಿ ಏನಿದೆ ಮಾಡಿ. ಅಂದ್ರೆ ದೇವೇಗೌಡರ ಸಿದ್ದರಾಮಯ್ಯ ಅವರಿಗೆ ಇದು ಗೊತ್ತಿಲ್ಲದೆ ಮಾತನಾಡಿದ್ದಾರೆ ಅಂತ ನೀವು ಭಾವಿಸ್ತೀರಾ, ಅಥವಾ ದೇವೇಗೌಡರ ವಿರುದ್ಧ ಒಂದು ಆರೋಪ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರೋದಾ ಇದು? ದೇವೇಗೌಡರ ಮೇಲೆ ನಿರಂತರವಾಗಿ ಮಾಡ್ತಿದ್ದಾರೆ. ಅವ್ರನ್ನ ಈ ವಯಸ್ಸಲ್ಲಿ ಅವ್ರು ಇದಕ್ಕೆಲ್ಲ ಯಾವತ್ತೂ ಕೂಡ ಅವ್ರ 60 ವರ್ಷದ ರಾಜಕೀಯ ಜೀವನದಲ್ಲಿ ಅವ್ರ ಮೇಲೆ ಯಾರೇ ಒಂದು ಕಪ್ಪು ಚುಕ್ಕೆ ಹೇಳಕ್ ಆಗೋದಿಲ್ಲ. ಯಾರೇ ಆದ್ರೂ ಅಂತ ತಪ್ಪುಗಳು ಮಾಡೋರೆಲ್ಲ ದೇವೇಗೌಡರು, ಯಾರು ಕೂಡ ಒಪ್ಪಲ್ಲ ಅಂತ. ಸಿದ್ದರಾಮಯ್ಯನವರು ಕೂಡ ಗೊತ್ತಿದ್ದು ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರು, ನರೇಂದ್ರ ಮೋದಿ ಅವರು ಇಬ್ರು ಚೆನ್ನಾಗಿದ್ದಾರೆ ಅಂತೇಳಿ ದೇವೇಗೌಡರ ಮೂಲಕ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಅಧಿಕಾರ ಇದೆ, ಕರ್ನಾಟಕ ಸರ್ಕಾರಕ್ಕೆ ಎಲ್ಲಾ ರೀತಿಯ ಅಧಿಕಾರ ಇದೆ. ಫಾರಿನ್ ಹೋಗಿದ್ರು ಒಂದೇ ದಿವಸ ತರಿಸೋ ಅಧಿಕಾರ ಇದೆ. ಕೇಸ್ ನಡೆದಿಲ್ಲ ಅಂತ ತಪ್ಪು ಮಾಡಿದ್ರೆ, ಕಾನೂನಲ್ಲಿ ಅವಕಾಶ ಇದ್ರೆ ಕಾನೂನನ್ನ ಬಳಸಿ ಅದಕ್ಕೋಸ್ಕರ SIT ತನಿಖೆ ಮಾಡಿದ್ದೀರಿ. ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ನೀವು ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಸರ್? ಇವರು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇವೇಗೌಡರ ಮಾಡಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ನೀವೇ ಮಾಡಿರ್ತಕ್ಕಂಥ ತನಿಖಾ ಸಮಿತಿ ಅದು ಎನ್ಕ್ವೈರಿ ಮಾಡ್ತಾ ಇದೆ, ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ವರದಿ ಬರಲಿ, ಕ್ರಮ ತಗೊಳ್ಳಿ. ಅದ್ಬಿಟ್ಟು ಸುಮ್ಮನೆ
ಏನೋ ಹೇಳ್ತಕ್ಕಂಥದ್ದು ಕರ್ನಾಟಕದಲ್ಲಿ ನಾವು ಸೋಲ್ತಾ ಇದ್ದೀವಿ ಅಂತ ಗೊತ್ತಾಗಿ ದೇವೇಗೌಡರ ಮೇಲೆ, ಕುಮಾರಸ್ವಾಮಿ ಮೇಲೆ, ಬಿಜೆಪಿ ಮೇಲೆ ಹೇಳ್ತಕ್ಕಂಥ ಎಷ್ಟು ಸರಿ ಇವ್ರಿಗೆ? ಕೇಂದ್ರ ಸರ್ಕಾರ ಬಂದು ಇಲ್ಲಿ ಹಸ್ತಕ್ಷೇಪ ಮಾಡಕ್ಕಾಗುತ್ತಾ? ಕೇಂದ್ರದ ಮೇಲೆ ಹೇಳಕ್ ಏನೂ ಇಲ್ಲ ಇವ್ರಿಗೆ. ಇವ್ರ ಕೈಲಿ ಎಲ್ಲ ಅಧಿಕಾರ ಇಟ್ಕೊಂಡು ಅಭಿವೃದ್ಧಿ ಮಾಡಲಿಲ್ಲ, ಇವ್ರು ಏನೇನು ಮಾಡಿಲ್ಲ ಅದೆಲ್ಲ ಕೇಂದ್ರದ ಮೇಲೆ ಆಗ್ತಾ ಇದ್ದಾರೆ. ಈಗ ಯಾವಾಗ ಬರ್ತಾರೆ ಪ್ರಜ್ವಲ್ ಅವರು? ಏನಾದ್ರೂ ಮಾಹಿತಿ ಇದೆಯಾ ಗೌಡ್ರೆ? ಖಂಡಿತ ಬರ್ತಾರೆ. ಅಲ್ಲ, ಬರಲೇಬೇಕು, ಬರದಿರೋದಕ್ಕಾಗಲ್ಲ. ಯಾವಾಗ ಅಂತ ಗೊತ್ತಿದೆಯಾ ಅಂತ ಕೇಳಿದೆ. ಬರ್ತಾ ಇದ್ದಾರೆ, 2 days ಅಲ್ಲಿ ಬರ್ತಾರೆ. ಓಕೆ, ಥ್ಯಾಂಕ್ ಯು ಜಿ ಟಿ ದೇವೇಗೌಡ್ರೆ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.